ಸ್ನೇಹಿತರೆ ನಮಸ್ಕಾರ. VSS ಕುಣಿಗಲ್ TV ಚಾನಲಿಂದ ಬಂದು ಇವತ್ತು ಕಲ್ಲಂಗಡಿ ಹಣ್ಣು ಕಲ್ಲರ್ ಬಗ್ಗೆ ನಾವು ಮಾಹಿತಿ ತೊಗೊಳ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಒಂದು ಮಾಹಿತಿ ಬಂದಿತ್ತು ನಮಗೆ. ಇಲ್ಲಿ ಯಾವುದೇ ಆ ಥರದ ಒಂದು ಕಲರ್ ಮಿಕ್ಸಿಂಗ್ ಆಗಲಿ ಇಲ್ಲ. ಇಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಆರಾಮಾಗಿ ನೀವು ತೊಗೊಂಡು ತಿನ್ಬೋದು. ಇಲ್ಲಿ ಯಾವುದೇ ಕಲರ್ ಆಗಲಿ ಇದಾಗಲಿ ರೈತರುಗಳಿಗೆ ನೀವು ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಇದರಿಂದ ರೈತರುಗಳಿಗೆ ಸುಮಾರು ಜನಕ್ಕೆ ಲಾಸ್ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಯಾವುದೇ ಕಲ್ಲಂಗಡಿನಲ್ಲಿ ಕಲರ್ ಮಿಕ್ಸ್ ಆಗಿಲ್ಲ ಅಂಥೇಳಿ ಇವತ್ತು ನಾವು ಅವ್ರ ಜೊತೆ ಮಾತಾಡೋಣ ನೇರವಾಗಿ. ಕಲ್ಲಂಗಡಿ ಹಣ್ಣು ಮಾಲೀಕರವರೇ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಶಾಬಾಜ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾನೀಗ 2 ಮಂತ್ಸಿಂದ ವ್ಯಾಪಾರ ಮಾಡ್ತಿದ್ದೀನಿ. ಇದು ಯಾವ ಥರ ಖರೀದಿ ಮಾಡ್ತೀರಪ್ಪ ನೀವು? ಇಲ್ಲೇ ಕಾಡ್ಮತಿಗೆ ಇದೆ ಅಲ್ವಾ, ಅಲ್ಲೇ ಡೈರೆಕ್ಟ್ ತೋಟದಿಂದ ರೈತರಿಂದ ಡೈರೆಕ್ಟ್ ತೊಗೊಂಬಂದು ಇಲ್ಲಿ ಯಾವುದೇ ಹಾನಿಕಾರ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಬಟ್ ನಮಗೂ ಒಂದು ಮಾಹಿತಿ ಬಂದಿತ್ತು. ಅದೇ ಥರ ಬಂದು ನಾವು ಇವಾಗ ಚೆಕ್ ಮಾಡಿದೋ ನಿಮಗೆ. ಇಲ್ಲಿ ಯಾವುದೂ ಒಂದು ಸಮಸ್ಯೆ ಕಾಣಿಸ್ತಾ ಇಲ್ಲ ನಮಗೆ. ಅದೇ ಥರ ಇಲ್ಲಿ ನೀವು ಕಂಟಿನ್ಯೂ ಆಗಿ ರೈತರ ಹತ್ರನೇ ತೊಗೊಂಬಂದು ನೀವು ಸಾಕಷ್ಟು ಆಹಾರಗಳನ್ನ ರೈತರುಗಳಿಗೆ ಇವತ್ತು ಕೊಡ್ತಾ ಇದ್ದೀರಾ. ಅದು ಅಲ್ಲದೆ ನೀವು ಉಪವಾಸ ರೋಜಾ ಕೂಡ ಇದ್ದೀರಾ. ನಿಮಗೆ ಶುಭವಾಗಲಿ. ಇದೇ ಥರ ನೀವು ಯಾವುದೇ ಕಲರ್ಗೆ ಕೆಮಿಕಲ್ ಆಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನ್ಯಾಚುರಲ್ ಆಗಿ ಸೇರ್ ಮಾಡಿ. ಮತ್ತು ನೀವು ಯಾವ ಥರ ರೈಟ್ ಎಲ್ಲ ಸೇಲ್ ಮಾಡ್ತೀರಾ? ನೀವು ಉಂಡೆ ಲೆಕ್ಕ ಕೊಡ್ತೀರಾ, ಕೆ ಜಿ ಲೆಕ್ಕ ಕೊಡ್ತೀರಾ? ಕೆ ಜಿ 20. ಅದು ಬ್ಲಾಕ್ ಹಣ್ಣು ಏನು ಕೊಡ್ತೀರಾ ರೇಟು? ಇದು ಬ್ಲಾಕ್ ಚಿಕ್ಕದಿದೆಯಲ್ಲ, ಇದೇನು ರೇಟು? ಕೆ ಜಿ 220 ರೂಪಾಯಿ ಕೆ ಜಿನಾ? ಧಾರಾಳವಾಗಿ ರೈತರುಗಳು ತೊಗೊಂಡು ತಿನ್ಬೋದು. ಅದೇ ಥರ ಪ್ರತಿಯೊಬ್ಬರು ತೊಗೊಂಡು ತಿನ್ಬೋದು. ಇಲ್ಲಿ ಯಾವುದೇ ಥರದ ಕೆಮಿಕಲ್ ಇಲ್ಲ. ಆರಾಮಾಗಿ ನೀವು ಯೂಸ್ ಮಾಡಿ. ದಯವಿಟ್ಟು ರೈತರುಗಳಿಗೆ ಲಾಸ್ ಮಾಡುವಂಥ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮದಲ್ಲಾಗಿರ್ಬೋದು ನಡೀತಾ ಇದೆ. ಇಲ್ಲಿ ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಿಲ್ಲ. ನೀವು ಮತ್ತೆ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಪುನಃ. ದಯವಿಟ್ಟು ತೊಗೊಂಡು ತಿನ್ನಿ. ಯಾವುದೇ ಥರದ ಕಲ್ಲಂಗಡಿ ಹಣ್ಣಿಗೆ ಸಮಸ್ಯೆ ಇಲ್ಲ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.